ಜನಸಾಮಾನ್ಯರಿಗೆ ಬಿಗ್ ಶಾಕ್. ಅಡುಗೆ ಎಣ್ಣೆ, ಸೋಪ್ ಸೇರಿ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರೀ ಏರಿಕೆ. ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದ್ದು, ಎಣ್ಣೆ, ಸೋಪ್ ಮತ್ತು ಟೂತ್ ಪೇಸ್ಟ್ಗಳು ಸೇರಿದಂತೆ ಅನೇಕ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳು ಇದೀಗ ಹೆಚ್ಚಳವಾಗಿವೆ. ಹೌದು, ಕೇವಲ 4 ತಿಂಗಳ ಹಿಂದೆ ಸರ್ಕಾರವು 200ಕ್ಕೂ ಹೆಚ್ಚು ದಿನನಿತ್ಯದ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಕಡಿಮೆ ಮಾಡೋ ಮೂಲಕ ಸಾಮಾನ್ಯರಿಗೆ ಜನರಿಗೆ ಪರಿಹಾರವನ್ನ ನೀಡಲು ಪ್ರಯತ್ನಿಸಿತ್ತು. ಆದಾಗ್ಯೂ ಕಂಪನಿಗಳು ಈ ಎಲ್ಲಾ ಉತ್ಪನ್ನಗಳ ಬೆಲೆಗಳನ್ನು ಹೆಚ್ಚಿಸುವ ಮೂಲಕ ಹಠಾತ್ತನೆ ಪರಿಹಾರವನ್ನ ಕಸಿದುಕೊಂಡಿದೆ. ಇದು ಸರ್ಕಾರದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ವಿಫಲಗೊಳಿಸಿತು. ಎಫ್ಎಂಸಿಜಿ ಕಂಪನಿಗಳು ಎಣ್ಣೆ, ಸೋಪ್ ಮತ್ತು ಟೂತ್ ಪೇಸ್ಟ್ ಸೇರಿದಂತೆ ಅನೇಕ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಿವೆ. ಹೆಚ್ಚುತ್ತಾ ಇರುವ ವೆಚ್ಚಗಳು ಈ ಬೆಲೆ ಏರಿಕೆಗೆ ಕಾರಣವಾಗಿವೆ ಅಂತ ಕಂಪನಿ ಹೇಳಿದೆ. ಡಾಲರ್ ವಿರುದ್ಧ ರೂಪಾಯಿ ಕುಸಿತವು ಕಚ್ಚಾ ವಸ್ತುಗಳ ಆಮದನ್ನ ಹೆಚ್ಚು ದುಬಾರಿಯನ್ನಾಗಿ ಮಾಡಿದೆ. ಇದು ಉತ್ಪಾದನಾ ವೆಚ್ಚದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಪರಿಣಾಮವಾಗಿ ಬೆಲೆ ಏರಿಕೆ ಅನಿವಾರ್ಯವಾಗಿದೆ. ಡಿಟರ್ಜೆಂಟ್ಗಳು ಮತ್ತು ಹೇರ್ ಆಯಿಲ್ಗಳಿಂದ ಹಿಡಿದು ಚಾಕೊಲೇಟ್ಗಳು, ಬಿಸ್ಕತ್ಗಳು, ನೂಡಲ್ಸ್ ಮತ್ತು ಧಾನ್ಯಗಳವರೆಗೆ ಎಲ್ಲಾ ದಿನನಿತ್ಯದ ವಸ್ತುಗಳ ಬೆಲೆಗಳು ಏರಿವೆ ಅಂತ ವಿತರಕರು ಹೇಳ್ತಾರೆ. ಈ ತಿಂಗಳ ಅಂತ್ಯದ ವೇಳೆಗೆ ಹೆಚ್ಚಿದ ಬೆಲೆಗಳನ್ನು ಹೊಂದಿರುವ ಪ್ಯಾಕೆಟ್ಗಳು ಚಿಲ್ಲರೆ ಅಂಗಡಿಗಳನ್ನ ತಲುಪುತ್ತೆ ಮತ್ತು ಗ್ರಾಹಕರು ಹೆಚ್ಚಿನ ಬೆಲೆಗೆ ಎಲ್ಲಾ ವಸ್ತುಗಳನ್ನ ಸ್ವೀಕರಿಸುತ್ತಾರೆ. ಜಿಎಸ್ಟಿ ಕಡಿತದ ನಂತರ ಈ ವಸ್ತುಗಳ ಬಳಕೆ 6% ಅಷ್ಟು ಹೆಚ್ಚಾಗಿದೆ. ಆದ್ರೆ ಈಗ ಮಾರಾಟವು ಮತ್ತೆ ಒತ್ತಡದಲ್ಲಿರಬಹುದು. ಡಾಬರ್ ಇಂಡಿಯಾದ ಸಿಇಒ ಅವರು ಪ್ರಸಕ್ತ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ಉತ್ಪನ್ನಗಳ ಬೆಲೆಗಳನ್ನು 2% ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಮುಂದಿನ ವರ್ಷಕ್ಕೂ ಜಾರಿಯಲ್ಲಿರುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನ ವ್ಯವಸ್ಥಾಪಕ ನಿರ್ದೇಶಕರು ಸಹ ಚಹಾ ಬೆಲೆಗಳನ್ನು ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಹೆಚ್ಚಳವನ್ನ ಜನವರಿ ಮತ್ತು ಏಪ್ರಿಲ್ ನಡುವೆ ಪರಿಶೀಲಿಸಲಾಗುತ್ತೆ. ಅದರ ನಂತರ ಮತ್ತಷ್ಟು ಬೆಲೆ ಏರಿಕೆಯ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು. ಈ ಎರಡೂ ಕಂಪನಿಗಳ ಉತ್ಪನ್ನಗಳು ಮುಂಬರುವ ದಿನಗಳಲ್ಲಿ ಹೆಚ್ಚು ದುಬಾರಿ ಆಗುತ್ತೆ ಅಂತ ಸ್ಪಷ್ಟವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.